ಇವತ್ತು ನಾನು ಕಲಿಯೋಣ ಅಡಿಗೆಯಲ್ಲಿ ಜೋಳದ ಪೂರಿ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಇದನ್ನ ಕಲಿಬೇಕು ಅಂತ ಒಬ್ರು ಅತಿಥಿ ಬಂದಿದ್ದಾರೆ, ಅವ್ರನ್ನ ಕರೆಯೋಣ. ನಮಸ್ತೆ. ನಮಸ್ಕಾರ. ನಿಮ್ ಹೆಸರು? ಶ್ರೇಯಾ ದಿವಾನ್. ಎಲ್ಲಿಂದ ಬಂದಿರೋದು ನೀವು? ನಾವು ಬೆಂಗಳೂರಿಂದ ರಾಜರಾಜೇಶ್ವರಿ ನಗರದಿಂದ ಬಂದಿರೋದು. ಓಕೆ, ಏನ್ ಮಾಡ್ಕೊಂಡಿದ್ದೀರಾ? ನಂದು ಸೆಲ್ಫ್ ಎಂಪ್ಲಾಯ್ಮೆಂಟ್ ಬಿಸ್ನೆಸ್ ಇದೆ. ಓಕೆ, ನಾನು ಬಿಸ್ನೆಸ್ ರನ್ ಮಾಡ್ತಾ ಇದ್ದೀನಿ. ಏನ್ ಬಿಸ್ನೆಸ್? ನಮ್ದು ಏರೋಸೋಲ್ಸ್ ಅಂತ, ಅದು 2 ವೀಲರ್ ಮತ್ತೆ 4 ವೀಲರ್ಗೆ ಸ್ಪ್ರೇಸ್ ಬರುತ್ತೆ. ಅದನ್ನ ನಾವು ಡಿಸ್ಟ್ರಿಬ್ಯೂಟರ್ಶಿಪ್ ಇದೆ ನಮ್ದು. ಓಕೆ, ಸೊ ಈಗ ನಾವು ಅಡಿಗೆ ಶುರು ಮಾಡುವಂತ ಸಮಯ ಆಯ್ತು. ಯಾವ ಅಡಿಗೆ ಅಂತ ನೀವು ಕಾಯ್ತಾ ಇದ್ದೀರಲ್ವಾ? ಹೌದು. ನಾನಿವತ್ತು ನಿಮ್ಗೆ ಜೋಳದ ಪೂರಿ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಓ, ಥ್ಯಾಂಕ್ ಯು ವೆರಿ ಮಚ್. ನಿಮ್ಗೆ ಇಷ್ಟ ದಿನ ಜೋಳದ ಹಿಟ್ಟಿಂದ ಎಲ್ಲಾ ತರದ ಅಡಿಗೆ ಬರುತ್ತೆ, ಆದ್ರೆ ಇವತ್ತು ಸ್ಪೆಷಲ್ ಆಗಿ ಪೂರಿ ಕಲ್ಕೊಂಡು ಹೋಗ್ಬಿಟ್ಟು ಮನೇಲಿ ಟ್ರೈ ಮಾಡಿ. ಆಯ್ತು, ಖಂಡಿತ ಮಾಡ್ತೀನಿ. ಬನ್ನಿ ಹಾಗಾದ್ರೆ ಜೋಳದ ಹಿಟ್ಟಿನ ಪೂರಿಗೆ ಏನೇನ್ ಪದಾರ್ಥ ಬೇಕು ಅಂತ ನೋಡೋಣ. ಜೋಳದ ಹಿಟ್ಟು, ಮೆಂತ್ಯ ಸೊಪ್ಪು, ಕೊತ್ತಂಬರಿ, ಕಾಳು, ಉಪ್ಪು, ಎಣ್ಣೆ, ಗರಂ ಮಸಾಲ, ಮೆಣಸಿನಕಾಯಿ, ಎಳ್ಳು. ಈಗ ಜೋಳದ ಪೂರಿಗೆ ಏನೇನ್ ಪದಾರ್ಥ ಬೇಕೋ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಫಸ್ಟ್ ಗ್ಯಾಸ್ ಆನ್ ಮಾಡಿ. ಹಾ, ಜೋರಾಗಿ ಇಡ್ಬೇಕಾ ಗ್ಯಾಸ್? ಇಲ್ಲ, ಸಣ್ಣಕ್ಕೆ ತಗೊಳ್ಳಿ. ಎಣ್ಣೆ ಹಾಕಿ. ಯಾವ ಎಣ್ಣೆ ಹಾಕ್ತಾ ಇದ್ದೀರಾ ನೀವು? ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ. ಕರೆಕ್ಟ್. ಸನ್ಫ್ಲವರ್ ಆಯಿಲ್. ಇದು ಕರಿಯುವಂತ ಪದಾರ್ಥಕ್ಕೆ ಒಳ್ಳೆ ಎಣ್ಣೆ. ಹೌದಾ? ಈಗ ಆ ಬೌಲ್ ತಗೊಳ್ಳಿ. ಆ ಬೌಲನ್ನ ಇದ್ರಲ್ಲಿ ಇಡಿ. ಯಾವ ಬೌಲ್? ಇದನ್ನ. ಯಾಕೆ ಜೋಕ್ ಮಾಡ್ತಾ ಇದ್ದೀರಾ? ನೋಡಿ, ಈ ತರ ನಗ್ತಾ ನಗ್ತಾ ಅಡ್ಗೆ ಮಾಡ್ಬೇಕಪ್ಪ. ಹೌದಪ್ಪ, ನಿಮ್ಮಿಂದ ಕಲಿಬೇಕು ನಾನು. ಸರಿ, ಅಲ್ಲಿಡಿ ಸೈಡ್ಗೆ. ಅದರಲ್ಲಿ ಜೋಳದ ಹಿಟ್ಟು ಹಾಕಿ. ಒಂದ್ ಬೌಲ್ ಹಾಕ್ಬಿಡ್ಬೇಕಾ? ನಿಮ್ ಹಾಬೀಸ್ ಏನೇನು? ನನ್ಗೆ ಅಂದ್ರೆ ಮ್ಯೂಸಿಕ್ ಕೇಳೋದು ತುಂಬಾ ಇಷ್ಟ. ಅದು ಹಳೆಯ ಹಿಂದಿ ಚಲನಚಿತ್ರ ಗೀತೆಗಳನ್ನ ಕೇಳೋದು. ನಿಮ್ ಫೇವ್ರೇಟ್ ಸಿಂಗರ್ ಯಾರು? ಲತಾ ಮಂಗೇಶ್ಕರ್. ಲತಾ ಮಂಗೇಶ್ಕರ್ ಎವರ್ ಗ್ರೀನ್ ಅಲ್ವಾ? ನಮಗೂ ತುಂಬಾ ಇಷ್ಟ. ನೆಕ್ಸ್ಟ್ ಈಗ ಓಂಕಾಳ್. ಓಂಕಾಳನ್ನ ಅರ್ಧ ಸ್ಪೂನ್ ಹಾಕಿ. ಓಂಕಾಳು ಏನಕ್ಕೆ ಯೂಸ್ ಮಾಡ್ತೀವಿ ಗೊತ್ತಾ? ಅಂದ್ರೆ ಡೈಜೆಷನ್ ಆಗೋಕ್ಕ. ಕರೆಕ್ಟ್. ಹೌದಾ? ಡೈಜೆಷನ್ ಕರೆಕ್ಟ್ ಆಗತ್ತೆ. ಹಾಗೇನೆ ಕೆಲವ್ರಿಗೆಲ್ಲ ಹೀಗೆ ಡರ್ಕಿ ಬರುತ್ತಲ್ವಾ, ತೇಗು ಅಂತಾರೆ, ಅದು ಕೂಡ ಕಮ್ಮಿ ಆಗತ್ತೆ. ಓಕೆ. ಈಗ ಕರಿ ಎಳ್ಳು ಇಟ್ಟಿದ್ದೀನಿ, ಅದು ಕೂಡ ಹಾಕಿ. ಇದೆಷ್ಟು ಹಾಕ್ಬೇಕು? ಒಂದು ಅರ್ಧ ಬಟ್ಲು ಹಾಕ್ಬಿಡಿ. ಅಷ್ಟು ಬೇಕಾಗತ್ತಾ? ಹೌದು. ಹೌದಾ? ಓಕೆ. ಅದಕ್ಕೆ ಸ್ಪೆಷಲ್ ಆಗಿ ಇವತ್ತು ನಿಮ್ಗೆ ಹೇಳ್ಕೊಡ್ತಾ ಇರೋದು ಜೋಳದ ಪುರಿ. ಹೌದಾ? ಇಷ್ಟು ಹಾಕ್ಬೋದಾ? ಹಸಿಮೆಣಸಿನ್ಕಾಯಿ ಹಾಕಿ. ಎಷ್ಟು? ಅರ್ಧ. ಅರ್ಧ. ಖಾರ ಬೇಕಂದ್ರೆ ಜಾಸ್ತಿ ಹಾಕೊಳ್ಬೋದಲ್ಲ? ಮಾಡಿ ಹಾಕೋಬಹುದು. ನಿಮ್ ಖಾರ ಇಷ್ಟನಾ? ಓಕೆ, ಖಾರನೇ ಸ್ವಲ್ಪ ಜಾಸ್ತಿ ತಿನ್ನೋದು. ನೀವು ಕೇಳಿದಾಗ ಗೊತ್ತಾಗುತ್ತೆ. ಇನ್ನು ಸ್ವಲ್ಪ ಹಾಕ್ತೀನಿ ಹಂಗಿದ್ರೆ. ಹಾಕಿ. ದಷ್ಟು ಹಾಕ್ಬಿಡೋದಾ? ಹಾ, ಹಾಕಿ. ನಿಮ್ ಮ್ಯಾರೇಜ್ ಆಗಿ ಎಷ್ಟು ದಿನ ಆಯ್ತು? ನಮ್ದು 12 ವರ್ಷ ಆಯ್ತು. 12 ವರ್ಷ. ಹೌದು. ಓಕೆ, ಈಗ ಮೆಂತ್ಯ ಸೊಪ್ಪು ಹಾಕಿದ್ರಲ್ವಾ? ಹೌದು, ಒಂದ್ ಬೌಲ್ ಇಟ್ಟಿದ್ದೀರಾ, ಅದೆಲ್ಲ ಹಾಕ್ಬಿಟ್ಟಿದ್ದೀನಿ. ಈಗ ನೆಕ್ಸ್ಟ್ ಗರಂ ಮಸಾಲೆ ಇದೆ, ಹಾಕಿ. ಹೌದಾ? 1 ಸ್ಪೂನ್ ಅಷ್ಟು. 1 ಸ್ಪೂನ್ ಸಾಕು. ನೋಡಿ, ಇಷ್ಟು ಹಾಕಿದ್ದೀನಿ. ನೆಕ್ಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಪನ್ನೀರ್ನ ಇದೆ ಕೈಯಲ್ಲಿ ಹೀಗೆ ಪೌಡರ್ ಮಾಡಿ ಹಾಕಿ. ಹೌದಾ? ಇದಿಷ್ಟು ಪನ್ನೀರ್ ಹಾಕ್ಬಿಡ್ಬೇಕಾ? ಹಾ. ಓಕೆ. ಈಗ ನಾನು ಕೈಯಿಂದ ಸಣ್ಣಗೆ ಮಾಡ್ಕೊಂಡಿದ್ದೀನಿ, ಇದ್ರಲ್ಲಿ ಹಾಕ್ತೀನಿ. ಹೌದು. ಸ್ವಲ್ಪ ಸೋಡಾ ಹಾಕಿ. ಒಂದು ಚಿಟಿಕೆ ಸಾಕ? ಹಾ. ರುಚಿಗೆ ತಕ್ಕಷ್ಟು ಉಪ್ಪು. ಸಾಕನ್ಸುತ್ತೆ ಅಲ್ಲ? ಸಾಕು ಸಾಕು. ಚೆನ್ನಾಗಿ ಕಲಸಿ. ಈಗ ಹಾಗೆ ಸ್ವಲ್ಪ ಎಣ್ಣೆ ಹಾಕಬೇಕು. ನಾವು ಕೊತ್ತಂಬರಿ ಬಿಟ್ಟಿದ್ದೀವಿ, ಅದನ್ನು ಹಾಕ್ಬೇಕಾ? ಹೌದು. ಹಾಕ್ಬಿಡ್ಲಾ? ಹಾಕಿ. ನಾನು ಕಾಯ್ತಾ ಇದ್ದೆ, ನೋಡೋಣ ಅದ್ರಲ್ಲಿ ಏನ್ ಬಿಟ್ಟಿದೆ ನೋಡೋಣ ಅಂತ ಹೇಳಿ. ಅದೇ ನಾನು ನೀವು ಹೇಳೋದನ್ನ ಕಾಯ್ತಾ ಇದ್ದೆ. ಓಕೆ, ಈಗ ಎಣ್ಣೆ ಹಾಕ್ಬೇಕು. ಓಕೆ, ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ.
ಈಗ ಬಿಸಿ ಕಾಯ್ದ ಎಣ್ಣೆ ಹಾಕಿದ್ರಿಂದ ಕ್ರಿಸ್ಪ್ ಬರುತ್ತಲ್ಲ ಪೂರಿಗೆ. ಕರೆಕ್ಟ್. ಸ್ಪೂನಿಂದಾನೇ ಹಾಕ್ಬೋದಾ? ಸಾಕಲ್ಲ 2 ಸ್ಪೂನು? ಸಾಕು. ಸ್ವಲ್ಪ ನೀರು ಹಾಕಿ ಪೂರಿ ಹಿಟ್ಟಿನ ಹದಕ್ಕೆ ಕಲಿಸ್ಬೇಕು. ಕಲಿಸ್ಬೇಕಾ? ಓಕೆ. ಹಿಟ್ಟು ರೆಡಿ ಆಯ್ತು. ಇದನ್ನ ಪೂರಿ ತರ ಲಟ್ಟಿಸ್ಬೇಕು. ಹೌದಾ? ಓಕೆ, ಕರೆಕ್ಟ್ ಆಗಿ ಲಟ್ಸಿದೀರಾ. ನೆಕ್ಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಎಣ್ಣೆ ಕಾದಿದೆ ಇಲ್ಲ ಅಂತ ನೋಡ್ಬೇಕು. ಅದಕ್ಕೆ ಏನ್ ಮಾಡ್ಬೇಕು, ಎಣ್ಣೆಯಲ್ಲಿ ಕೈ ಇಟ್ಟು ನೋಡ್ಬೇಕು. ನಿಮ್ ಕಡೆಯಿಂದ ಫಸ್ಟ್ ಟೈಮ್ ಕೇಳ್ತಾ ಇರೋದು ನಾನು. ಇದೇ ಲಾಸ್ಟ್ ಟೈಮ್, ಸುಮ್ನೆ ತಮಾಷೆ ಮಾಡಿದೆ. ಎಣ್ಣೆ ಕಾದಿದೆ, ಹಾಕಿ ನೋಡಿ. ನಿಮ್ಮ ಮನೆಯಲ್ಲಿ ನಿಮ್ಮ ಮನೇಲಿ ಇರೋರು ಎಲ್ಲರಿಗೂ ಪೂರಿ ಅಂದ್ರೆ ಇಷ್ಟನಾ? ಇಷ್ಟ. ಯಾಕಂದ್ರೆ ಕರೆದಿರೋದಲ್ಲ, ಮಕ್ಕಳಿಗೆ ತುಂಬಾ ಇಷ್ಟ ಆಗತ್ತೆ, ಹಾಗೆ ನಮಗೂ ಕೂಡ. ತಗೊಳ್ಳಿ. ಈಗ ರಿವರ್ಸ್ ಮಾಡ್ಬೇಕಾ? ಎಷ್ಟರವರೆಗೂ ಸಾಮಾನ್ಯವಾಗಿ ನಾವು ಬೇಯಿಸ್ಬೇಕು ಎಣ್ಣೆಯಲ್ಲಿ? ಸೇಮ್ ನೀವು ಪೂರಿ ಹೇಗೆ ಕರಿತೀರಲ್ಲ ಅದೇ ತರ ಕರಿಬೇಕು. ಹೌದಾ? ಇನ್ನೊಂದು ಹಾಕಿ ಸೈಡ್ಗೆ. ಇದನ್ನ ತೆಗಿಯೋಷ್ಟಕ್ಕೆ ಅದು ಕರ್ತಿರತ್ತೆ. ಇನ್ನೊಂದ್ ಸ್ವಲ್ಪ ತಿರುಗಿ ಹಾಕಿ. ಈ ತರ ಕರಿತಾ ಇರತ್ತಲ್ಲ, ಆಗ ಸ್ವಲ್ಪ ಒಂದು ಚಿಟಿಕೆ ಅಷ್ಟು ಉಪ್ಪನ್ನ ಹಾಕ್ಬಿಡ್ಬೇಕು. ಬೇಗ ಕರಿಯತ್ತೆ, ಹಾಗೆ ಕಲರ್ ಕೂಡ ಚೆನ್ನಾಗಿ ಬಂದಿರತ್ತೆ. ಹೌದಾ? ಟ್ರೈ ಮಾಡೋಣ ಇವಾಗ. ಮಾಡಿ. ಹಾಕಿ. ಜೋಳದ ಪೂರಿನ ನಾವು ತೆಂಗಿನ ತುರಿ ಅದರಿಂದ ಚಟ್ನಿ ಮಾಡ್ತಾರೆ ಪುಡಿ ಪುಡಿಯಾಗಿ. ಆ ತರ ಮಾಡ್ಬೋದು, ಇಲ್ಲ ಅಂದ್ರೆ ಚಟ್ನಿ ಮಾಡ್ಬೋದು, ಇಲ್ಲ ಸಾಗು ಸಾಂಬಾರ್ ಈ ತರದೆಲ್ಲ ಚೆನ್ನಾಗಿರುತ್ತೆ ಡಿಫ್ರೆಂಟ್ ಆಗಿ. ಸೊ ಈಗ ನಾನು ಸಾಗು ರೆಡಿ ಇಟ್ಟಿದ್ದೀನಿ, ತಗೊಳ್ಳಿ. ತಗೊಳ್ಳಿ. ಜೋಳದ ಪುರಿನ ರೆಡಿ ಮಾಡಿದಿರಾ? ಈಗ ಹೇಳಿ ಟೇಸ್ಟ್ ಹೇಗಾಗಿದೆ ಅಂತ. ಎಲ್ಲ ಸರಿಯಾಗಿದೆ ಇಂಗ್ರೀಡಿಯೆಂಟ್ಸ್, ಯಾಕಂದ್ರೆ ನಾನೇ ಹಾಕಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ. ಬಟ್ ಅದಕ್ಕಿಂತ ಮುಂಚೆ ನಾನು ಹೇಳ್ಕೊಟ್ಟಿದ್ದೀನಪ್ಪ. ನೀವೇ ಗುರು. ನಿಮ್ಗೆ ನಾಡಿನ ಹೆಸರ ಅಂತ ಕಾಫಿ ಡೇ ಕಡೆಯಿಂದ ಒಂದು ಗಿಫ್ಟ್ ಹ್ಯಾಂಪರ್ ಇದೆ. ಥ್ಯಾಂಕ್ ಯು ವೆರಿ ಮಚ್. ಜೋಳದ ಪೂರಿ ಮಾಡುವ ವಿಧಾನ. ಗ್ಲಾಸ್ ಬೌಲ್ನಲ್ಲಿ ಜೋಳದ ಹಿಟ್ಟು, ಕಾಳು, ಅರ್ಧ ಕಪ್ ಕಪ್ಪು ಎಳ್ಳು, ಹಸಿ ಮೆಣಸಿನಕಾಯಿ, 1 ಕಪ್ ಮೆಂತ್ಯ ಸೊಪ್ಪು, ಗರಂ ಮಸಾಲ, 1 ಕಪ್ ಪನ್ನೀರ್, ಸೋಡಾ, ರುಚಿಗೆ ತಕ್ಕಷ್ಟು ಉಪ್ಪು, ಎಣ್ಣೆ, ಕೊತ್ತಂಬರಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರನ್ನು ಹಾಕಿ ಪೂರಿ ಹಿಟ್ಟಿನ ಹದಕ್ಕೆ ಚೆನ್ನಾಗಿ ಕಲಸಿಕೊಳ್ಳಿ. ಪೂರಿಯಂತೆ ಲಟ್ಟಿಸಿಕೊಂಡು ಕಾಯ್ದ ಎಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಕರಿದರೆ ರುಚಿಯಾದ ಜೋಳದ ಪೂರಿ ರೆಡಿಯಾಗಿದೆ.